ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಹೆಲೋ ಬ್ಯೂಟಿಫುಲ್ ಮಾಮ್ಸ್. ಇವತ್ತಿನ ವಿಡಿಯೋ ನಂದೊಂದು ಜಾಗೃತಿ ವಿಡಿಯೋ ಅಥವಾ ಅವೇರ್ನೆಸ್ ವಿಡಿಯೋ ಅಂತ ಹೇಳ್ಬೋದು. ಇದೊಂದು ಟಾಪಿಕ್ಕು ತುಂಬ ರೇರಾಗಿ ಡಿಸ್ಕಸ್ ಮಾಡ್ತಾರೆ, ಬಟ್ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಅದು ತುಂಬಾ ಮುಖ್ಯ. ಏನಂದರೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತಾರೆ, ಅಂದರೆ ಬಾಣಂತಿ ಸನ್ನೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ತಾಯ್ತನ ಜೊತೆ ಖುಷಿ ಹೇಗೆ ಬರುತ್ತೋ ಹಾಗೆ ಸ್ವಲ್ಪ ಜನಕ್ಕೆ ದುಃಖ ಹಾಗೂ ಆತಂಕನೂ ಬರುತ್ತೆ. ಅದು ನಾರ್ಮಲ್, ಅದು ಬರೀ ಹಾರ್ಮೋನ್ ಚೇಂಜಸ್ಸಿಂದ ಎಕ್ಸ್ಪೆಕ್ಟೆಡ್. ನಮ್ಮಲ್ಲೊಂದು ದುಃಖನೂ ಬರೋಕ್ಕೆ ಅಥವಾ ಒಂದು ಆಂಗ್ಸೈಟಿ ಬರೋಕ್ಕೂ ಕಾರಣ ಇರುತ್ತೆ. ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂದರೆ ನಮ್ಮಲ್ಲಿ ಬಾಣಂತಿ ಸನ್ನೆ ಅಥವಾ ಪ್ರಸವ ನಂತರದ ಖಿನ್ನತೆ ಅಂತಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಆ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾನು ಲೈಟ್ ಹಾಕ್ತಾ ಇದ್ದೀನಿ, ಅಂದರೆ ಅದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಥವಾ ಬಾಣಂತಿ ಖಿನ್ನತೆಯನ್ನು PPD ಅಂತ ಕರೀತಾರೆ. ಅದು ಮೂಡ್ ಚೇಂಜ್, ಮಗು ಹೇಗೆ ಹುಟ್ಟುತ್ತೋ ಅದ್ರ ಜೊತೆಗೆ ಅದೊಂಥರ ಸಿಂಟಮ್. ಪ್ರೆಗ್ನೆನ್ಸಿಯಿಂದ ಮಗು ಹುಟ್ಟಿ 1 ವರ್ಷದಿಂದ 4 ವರ್ಷ ತನಕನೂ ಇದು ಇರ್ಬೋದು. ಇದು ತುಂಬಾ ಕಾಮನ್ ಇವಾಗ. ಇದು ನಮಗೆ ನಿದ್ದೆ ಇರಲ್ಲ, ತಾಯಿಯಂದ್ರಿಗೆ ನಮಗೆ ಅಂತ ಮೀ ಟೈಮ್ ಏನೂ ಸಿಗಲ್ಲ. ಬರೀ ಮಗುನ ನೋಡ್ಕೊ, ಮಗು ಕೆಲಸ, ಆಫೀಸಲ್ಲಿದ್ದರೆ ಆಫೀಸ್ ಕೆಲಸ. ಸೊ ಇದೆಲ್ಲ ಸೇರಿಬಿಟ್ಟು ಇವಾಗ ಇದನ್ನು ಪೋಸ್ಟ್ಮಾರ್ಟಮ್ ಡಿಪ್ರೆಷನ್ ಅಂತ ಕರೀತಾರೆ. ಮುಂಚಿನ ಕಾಲದಲ್ಲಿ ಸನ್ನೆ ಇರೋದು ಅಂತ ಹೇಳೋರು, ಅದಕ್ಕೋಸ್ಕರ ಅವರೆಲ್ಲ ಕೆಲಸ ಮಾಡ್ದೇ ಬಿಸಿ ಬೆಚ್ಚಗಿರೋರು. ಅದನ್ನು ಇವಾಗ ಎಷ್ಟು ಜನ ಫಾಲೋ ಮಾಡಲ್ಲ, ಬಟ್ ಅದು ನಿಜನೂ ಕೂಡ. ಮೆಟರ್ನಿಟಿ ಲೀವ್ ಇರೋದೇ ಅದಕ್ಕೆ ಆಫೀಸ್ಗಳಲ್ಲಿ ಇರುತ್ತೆ ಅಂತಂದರೆ ಮಗು ಜೊತೆಗೆ ಒಂದು ಬಾಂಡಿಂಗ್ ಬೆಳೆಯಲ್ಲ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಥವಾ ಎಲ್ಲರ ಜೊತೆ ನಮ್ಗೆ ಅನಿಸ್ತಾ ಇರುತ್ತೆ, ನಾನು ಒಳ್ಳೆ ಮದರ್ ಅಲ್ವೇನೋ, ನನಗೆ ಸರಿ ಮಾಡ್ತಾ ಎಲ್ಲದಕ್ಕೂ ಒಂಥರ ಭಯ. ನನ್ನ ಮಗುನ ಬಿಟ್ಟೋಗ್ಬಿಡುತ್ತೇನೋ, ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಲ್ವೇನೋ, ಆ ಥರ ಏನೋ ಎಲ್ಲದಕ್ಕೂ ಭಯ ಇರುತ್ತೆ. ಸೊ ಅದನ್ನು ನಾವು ಫಸ್ಟು ಆ ಸಿಂಪ್ಟಮ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಈ ಡಿಪ್ರೆಷನ್ನ ಐಡೆಂಟಿಫೈ ಮಾಡೋ ಫಸ್ಟ್ ಸ್ಟೆಪ್ಪು. ಇದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದೆ ಅಂತ ಗೊತ್ತಾದರೆ ಫಸ್ಟ್ ನೀವು ಪ್ರೊಫೆಷ್ನಲ್ ಹತ್ರ ನೀವು ಹೆಲ್ಪ್ ಕೇಳಬೇಕು. ಇಲ್ಲ ಮನೆಯವ್ರ ಹತ್ರ ಫಸ್ಟ್ ಹೇಳಿ, ಹಿಂಗೆ ಆಗ್ತಿದೆ ನನಗೆ, ಯಾಕೆ ಹೀಗಾಗ್ತಿದೆ, ನಾನು ಚೆಕ್ ಮಾಡಿಸ್ಬೇಕು, ಟ್ರೀಟ್ಮೆಂಟ್ ತೊಗೋಬೇಕು ಅಂತ. ಯಾವುದೇ ಹಿಂಜರಿಕೆ ಬೇಡ ನಿಮಗೆ. ನೆಕ್ಸ್ಟ್ ಏನಂತಂದರೆ ಇಟ್ಸ್ ಓಕೆ ಟು ಟೇಕ್ ಹೆಲ್ಪ್. ಅಂದರೆ ನೀವು ಏನೇ ಪ್ರಾಬ್ಲಮ್ ಇದ್ರೂ ಫ್ರೆಂಡ್ಸು, ಫ್ಯಾಮಿಲಿ ಅಥವಾ ಯಾರಾದರೂ ಬೇಬಿ ಸಿಟರ್ ಹೆಲ್ಪ್ ತೊಗೊಂಡ್ರೂ ಪರವಾಗಿಲ್ಲ. ಸ್ವಲ್ಪ ಅವರ್ ಬ್ರೇಕ್ ತೊಗೊಳ್ಳಿ ನಿಮಗೋಸ್ಕರ. ಹೆಲ್ದಿ ಫುಡ್ ತಿನ್ನಿ, ನ್ಯೂಟ್ರಿಷಸ್ ಫುಡ್ ತಿನ್ನಿ, ಆಮೇಲೆ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ಒಂದು ಹೆಲ್ಪ್ ತೊಗೊಂಡು. ಮೆಂಟಲ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್, ಅದು ಎಸ್ಪೆಷಲಿ ವಿಮೆನ್ಗೆ. ಆದರೆ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನ ಮಾಡಿ, ದೇವ್ರ ಪೂಜೆ ಮಾಡಿ, ಸ್ಪಿರಿಚುವಲ್ ಗ್ರೋತು ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಸಮ್ಮರೈಸ್ ಮಾಡಿ ಏನು ಹೇಳಬೇಕು ಅಂತಂದರೆ, ಪೋಸ್ಟ್ಮಾರ್ಟಮ್ ಡಿಪ್ರೆಷನು ಒಂಥರ ಈ ಮೂಡ್ ಸ್ವಿಂಗ್ಸ್ ಅಂತಾರೆ. ಕೆಲವು ಸತಿ ಖುಷಿ ಇರ್ಬೋದು, ದುಃಖ ಇರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಮತ್ತು ಹೊಂದಾಣಿಕೆ ಆಗೋಕ್ಕೆ ಭಯ ಇರುತ್ತೆ. ಇದೆಲ್ಲ ಬಂತು ಅಂದರೆ ನೀವು ಪ್ರೊಫೆಷ್ನಲ್ ಹೆಲ್ಪ್ ತೊಗೋಬೇಕು. ಅದನ್ನು ನೆಗ್ಲೆಕ್ಟ್ ಮಾಡಿದ್ರಿಂದ ನೀವು ಆಮೇಲೆ ಜಾಸ್ತಿ ಆದಮೇಲೆ ನಿಮಗೆ ಕಷ್ಟ ಆಗುತ್ತೆ, ಅದು ಕೈ ಮೀರೋಗುತ್ತೆ. ನಿಮಗೆ ಗೊತ್ತಿಲ್ಲದೆ ಅದನ್ನು ಮಗುಗೂ ನೀವು ಅದೇ ಥರ ಒಂದು ಆ್ಯಂಗ್ಸೈಟಿ ಇರೋ ಮದರು ಮಗುನೂ ಚೆನ್ನಾಗಿ ಬೆಳ್ಸೋಕ್ಕಾಗಲ್ಲ. ಸೊ ಮಗುಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಹೆಲ್ಪ್ ತಗೊಳ್ಳಿ. ಆಫ್ಟರ್ ಆಲ್ ಯು ಆರ್ ನಾಟ್ ಜಸ್ಟ್ ಎ ಮಾಮ್, ನೀವು ಸೂಪರ್ ಹೀರೋ. ನೀವು ಬರೀ ತಾಯಿಯಲ್ಲ, ಸೂಪರ್ ಹೀರೋ. ಪ್ರೀತಿಗೆ ಮಿತಿ ಇಲ್ಲ. ನಿಮ್ಮ ಶಕ್ತಿ ಎಂಥದ್ದು ಅಂತ ನಿಮಗೆ ಗೊತ್ತು. ನೀವು ಆಲ್ರೆಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀರಾ. ಸ್ವಲ್ಪ ಟೈಮ್ ತೊಗೊಂಡು ನೀವೇ ರೆಕಗ್ನೈಸ್ ಮಾಡಿ, ಬೇರೆ ಯಾರು ನಿಮಗೆ ರೆಕಗ್ನೈಸ್ ಮಾಡಿ, ನೀವೇ ಅಪ್ರಿಷಿಯೇಟ್ ಮಾಡ್ಕೊಳ್ಳಿ ನಿಮ್ಮನ್ನು. ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ, US ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಈ ಥರ ಇದೆ. 10ರಲ್ಲಿ ಒಬ್ರಿಗಿದ್ದೇ ಇರುತ್ತೆ ಡಿಪ್ರೆಷನ್ ಮಗು ಹುಟ್ಟಿದ ಮೇಲೆ. ಇದು ಹೇಗೆ ರೀಸನ್ಸು, ಹೇಗೆ ಓವರ್ಕಮ್ ಮಾಡೋದು ಅಂತ ಒಂದು ಇಮೇಜ್ ಹಾಕಿದ್ದೀನಿ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆ ಶುಭಾಶಯ ಇವತ್ತು. ಹ್ಯಾಪಿ ವಿಮೆನ್ಸ್ ಡೇ ಟು ಎವ್ರಿವನ್ ಆ್ಯಂಡ್ ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ಮಾರ್ಚ್ 8 ಮಾತ್ರ ಅಲ್ಲ, ಪ್ರತಿದಿನವೂ ಮಹಿಳಾ ದಿನ. ಪ್ರತಿದಿನವೂ ತಾಯಿಗೆ ಬ್ಯುಸಿಯಾಗಿರುತ್ತದೆ. ತಾಯಂದಿರ ತ್ಯಾಗದ ಬಗ್ಗೆ ನಾವು ತಾಯಿಯಾದಾಗಲೇ ಗೊತ್ತಾಗೋದು ಅಂತ ಹೇಳ್ತಾ ಎಂಡಿಂಗ್ ದ ವಿಡಿಯೋ ವಿತ್ ಮೈ ಮದರ್ ಪಿಕ್ ಆ್ಯಂಡ್ ಮೈ ಸನ್ ಪಿಕ್ಸ್. ತಾಯಂದಿರ ನೋಡಿಸ್ಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ಮಾರಿಕಾಂಬ ಫೋಟೋ ಇವತ್ತು ಜಾತ್ರೆ. ಫೆಬ್ರವರಿ ಮಾರ್ಚ್ ಮಾರಿಕಾಂಬ ಜಾತ್ರೆ ಟೈಮ್ ಎಲ್ಲ ಕಡೆ, ಹಾಗಾಗಿ ಫೋಟೋ ಶೇರ್ ಮಾಡಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.